ಮಾಧ್ಯಮ ಮಿತ್ರರು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮಗೆಲ್ರಿಗೂ ಸ್ವಾಗತವನ್ನು ಕೋರ್ತೀನಿ. ಕಾಫಿ ಟೀ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಕೂಡ ಇದು ಮುಗಿದ ಮೇಲೂ ಕೂಡ ನಿಮಗೆ ಹೈ ಟೀ ರೆಡಿ ಇದೆ. ಸೊ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇದು ಶುರುವಾಗಿದ್ದು ಮೋಸ್ಟ್ಲಿ ಮಹೇಶ್ ಗೌಡ್ರ ತಲೆ ಒಳಗೆ RCB ಅವ್ರು ಗೆದ್ದ ಮೇಲೆ, RCB ಗರ್ಲ್ಸ್ ವಿಂಗ್ ಗೆದ್ದ ಮೇಲೆ. ಸೊ ಅಲ್ಲಿವರೆಗೂ ನಾವು ಅವರೆಲ್ಲ ಕ್ರಿಕೆಟಲ್ಲಿ ಒಂದಾಗ್ತಿದ್ವಿ ಬೇರೆ ಬೇರೆ ಜಾಗಗಳಲ್ಲಿ. ಸೊ ಒಂದ್ಸರಿ ಕರೆದು ಯಾಕೆ ನಾವು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಮಾಡಬಾರ್ದು ಅಂತ ಒಂದು ಹುಳ ಬಿಟ್ಟರು ತಲೆ ಒಳಗೆ. ಸೊ ಅದಾದ ಮೇಲೆ ಇಬ್ಬರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ಇನ್ನೂ ಹಲವಾರು ಗೆಳೆಯರಿದ್ದಾರೆ ಜೊತೆಲಿ. ಸೊ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇದನ್ನ ಒಂದು ಅದ್ಭುತವಾದ ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಮಾಡಬೇಕು. ಆ್ಯಂಡ್ ಇದರಿಂದ ಬರೀ ಕಮರ್ಷಿಯಲ್ ಥಾಟ್ಸ್ ಅಲ್ಲ, ಇದರಿಂದ ಸೋಷಲ್ ಕಾಸ್ ಕೂಡ ನಾವು ಅಚೀವ್ ಮಾಡಬೇಕು ಅಂತ ಹೇಳಿ ಶುರು ಮಾಡಿದಂಥ ಪ್ಲ್ಯಾಟ್ಫಾರ್ಮ್ ಇದು. ಸೊ ಇವತ್ತು 2ನೇ ಆವೃತ್ತಿಗೆ ನಾವು ಕಾಲಿಟ್ಟಿದ್ದೀವಿ. ಮೊದಲನೇ ಆವೃತ್ತಿ ನೀವೆಲ್ಲರೂ ನೋಡಿದಿರಿ, ಬಹಳ ಎಂಜಾಯ್ ಮಾಡಿದ್ದಾರೆ. ಆಗಲೂ ಕೂಡ 10 ಟೀಮ್ ಇತ್ತು, ಬಟ್ ಗೇಮ್ ಒಂದೇ ಇತ್ತು. ಅವಾಗ ಬರೀ ಇಂಡೋರ್ ಕ್ರಿಕೆಟ್ ಮಾತ್ರ ಆಡಿಸಿದ್ವಿ. ಈ ಸರಿ 12 ಬೇರೆ ಬೇರೆ ಗೇಮ್ಗಳಿದೆ. ಅದ್ರ ಜೊತೆ 2 ಅಡಿಷ್ನಲ್ ಕಲ್ಚರಲ್ ಆಕ್ಟಿವಿಟಿ ಕೂಡ ಇದೆ. ಸೊ ಇದಿಷ್ಟನ್ನು ಇಟ್ಕೊಂಡು ಒಂದು ಒಳ್ಳೆ ಫಾರ್ಮ್ಯಾಟ್ನ ಮಾಡಿ ಈ ಸರಿ ಒಂದು ಸೋಷಲ್ ಕಾಸ್ನ, ಯಾಕಂದರೆ ಲಾಸ್ಟ್ ಇಯರ್ ನಾವು ಕಾಲೇಜು ಮಕ್ಕಳನ್ನು ತರಬೇತಿ ಕೊಡಿಸಿ ರಂಗಭೂಮಿಯಿಂದ ಸಿನಿಮಾಗೆ ಅಥವಾ ಸೀರಿಯಲ್ಗೆ ಕರ್ಕೊಂಬರುವಂತಹ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿದ್ವಿ. ಅದಕ್ಕೋಸ್ಕರ ನಾವು ಇದರಿಂದ ಬಂದಂಥ ಹಣ ಆ್ಯಕ್ಚುಲಿ ಬಂದಿಲ್ಲ, ಆದರೂ ಕೈಯಿಂದ ಹಾಕಿ ನಾವು ಅದನ್ನು ಮಾಡಿದ್ವಿ, ಯಾಕಂದರೆ ಒಪ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ. ಈ ಸರಿ ಕೂಡ ಇದನ್ನು ಡ್ರಗ್ ಫ್ರೀ ಕರ್ನಾಟಕ ಅನ್ನುವಂಥ ಒಂದು ಅಭಿಯಾನಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ಹಾಗೆ ಇತ್ತೀಚಿನ ಮಕ್ಕಳು, ಮೋಸ್ಟ್ಲಿ ಇಲ್ಲಿ ನಂತರ ಸ್ವಲ್ಪ ಗ್ರೇ ಹೇರ್ಸ್ ಬಂದಿರೋರ್ಗೆಲ್ರಿಗೂ ಗೊತ್ತಿರುತ್ತೆ, ನಾವು ಮನೆಯಿಂದ ಆಚೆ ಬಂದು ಕ್ರಿಕೆಟ್ ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ, ಚೂಚಂಡ್ ಆಡ್ತಿದ್ವಿ. ಅಕ್ಕಪಕ್ಕದ ಮನೆಯವರು, ಹಿಂದ್ಗಡೆ ರೋಡವ್ರು ಎಲ್ಲರೂ ಯಾರು ಅಂತ ನಮಗೆ ಗೊತ್ತಿತ್ತು. ಆದರೆ ಇವತ್ತಿನ ಮಕ್ಕಳಿಗೆ, ಇನ್ಕ್ಲೂಡಿಂಗ್ ನನ್ನ ಮಕ್ಕಳು, ಅವ್ರಿಗೂ ಗೊತ್ತಿಲ್ಲ ಅಕ್ಕಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ. ಯಾಕಂದರೆ ಅವ್ರ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ, ಮೊಬೈಲ್ ಅಥವಾ ಟಿವಿಯಲ್ಲಿ ಗೇಮ್ ಆಡೋದು ಜಾಸ್ತಿ ಆಗಿದೆ. ಅದರಿಂದ ಹೊರಗೆ ಬಂದು ಒಬ್ರನ್ನೊಬ್ರು ಬೆರೆತು ಬೇರೆ ಮಕ್ಕಳ ಜೊತೆ ಬೆರೆತು ಆಟ ಆಡೋದನ್ನು ಕಲೀಲಿ, ಅವ್ರಿಗೂ ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಬರಲಿ ಅನ್ನೋ ಯೋಚನೆಯಲ್ಲಿ ಈ ಸರಿಯ QPL 2ನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬೇಸಿಕಲಿ ಇದೆಲ್ಲದನ್ನು ಹೇಳೋಕ್ಕಿಂತ ಮುಂಚೆ ನಾವು ಅದಕ್ಕೆ ಯಾವ ರೀತಿ ತಯಾರು ಮಾಡ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ್ಯಂಡ್ ಯಾಕೆ ಇದನ್ನು QPL ಮೂಲಕನೇ ಹೇಳಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್. ಯಾಕಂದರೆ ನಾವು ಬೀಯಿಂಗ್ ಫೇಸ್, ರಮ್ಯಾ ಮೇಡಮ್ ಕರ್ಕೊಂಬಂದಾಗ ಅವರ ಮೂಲಕ ಒಂದಿಷ್ಟು ಮಕ್ಕಳಿಗೆ ಅಥವಾ ಒಂದಿಷ್ಟು ದೊಡ್ಡವರಿಗೆ ದಯವಿಟ್ಟು ಮೊಬೈಲಲ್ಲಿ ಆಟ ಆಡೋದನ್ನು ಕಡಿಮೆ ಮಾಡಿ ಅಥವಾ ಡ್ರಗ್ ಫ್ರೀ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಿ ಅಂದಾಗ ಮಾತ್ರ ಕೆಲವಷ್ಟು ಅಭಿಮಾನಿಗಳು, ಪ್ರೀತಿ ತೋರಿಸೋರು, ನಮ್ಮನ್ನು ಪ್ರೀತಿಯಿಂದ ಕಾಣೋರು ಎಲ್ಲರೂ ಮಾತುಗಳನ್ನ ಕೇಳ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನು ಸೆಲೆಬ್ರಿಟೀಸ್ ಮೂಲಕ ಹೇಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಸಪೋರ್ಟ್ ಮಾಡಿರೋದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ಮುಂದಿನ ಮಾತು. ಸೊ ನಮ್ಗೆ ಸಿಕ್ಕಿದ್ರು, ಇದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ ನಮಗೆ. ಓಕೆ, ಸೊ ಅವರು ಮಾತಾಡಿದ್ರೆ ಅದು ಎಷ್ಟು ಜನಕ್ಕೆ ತಲುಪುತ್ತೆ, ಈ ಕಾಸು ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ನಮಗೇನು ಗೊತ್ತಿದೆ, ನಿಮಗೆಲ್ಲರೂ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಇವ್ರು ಕೇಳಿದ ಕ್ವಶನ್ಗೆ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ಹೇಳಬೇಕು ಅಂದರೆ, ಒಂದು ಜನರಲಾಗಿ ಸ್ಟಾರ್ಟ್ ಮಾಡಿದ್ವಿ, ಏನಂತ ದೊಡ್ಡ ಉದ್ದೇಶ ಇರಲಿಲ್ಲ. ಬಟ್ ಹೋದ ಸತಿ ನಮ್ಗೆ ಆದಂಥ ಒಂದು ಸಕ್ಸಸ್ಸು ಮತ್ತು ನಾವು ಮಾಡಿದಂಥ ಡೊನೇಷನ್ ಏನಿತ್ತು, ಏನೋ ಮನ್ಸಿಗೆ ಭಾಳ ತೃಪ್ತಿ ಕೊಡ್ತು ನಮಗೆ. ಏನೋ ಒಂದು ರೆಗ್ಯುಲರಾಗಿ ನಾವು ಅದು ಇದು ಮಾಡ್ತಾ ಇರ್ತೀವಿ, ಬಟ್ ಇದೇನೋ ಒಂಥರ ತೃಪ್ತಿ ಕೊಡ್ತು. ಇದೇ ರೀತಿ ಸೆಲೆಬ್ರಿಟೀಸ್ ಇಂದ ಮೆಸೇಜ್ ಹೋದರೆ ಎಲ್ಲ ಮಕ್ಕಳುಗಳು ಕೂಡ ಅವ್ರು ಏನು ನಿಜವಾಗ್ಲೂ ಮಾಡಬೇಕು ಫಿಸಿಕಲ್ ಆ್ಯಕ್ಟಿವಿಟೀಸು ಅದನ್ನ ಮಾಡ್ತಾರೆ ಅಂತ ಎಲ್ಲೋ ಒಂದು ಕಡೆ ಅದೊಂದು ದೊಡ್ಡ ನಂಬಿಕೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಡ್ರಗ್ ಅನ್ನೋದು ಎಲ್ಲಂದ್ರಲ್ಲಿ ಸಿಗ್ತಾ ಇದೆ ಅಂತ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನನ್ನ ಹತ್ರ ಹೇಳ್ತಾಯಿದ್ರು. ಇದನ್ನು ಒಂಥರ ಯಾಕೆ ನಾವು ಎರಾಡಿಕೇಟ್ ಮಾಡಬಾರ್ದು, ನಮ್ಮ ಮೂಲಕ ಒಂದು ಸ್ಮಾಲ್ ಮೆಸೇಜಾರು ಹೋದರೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಿಡಿ ಎತ್ಕೊಳ್ಳುತ್ತೆ ಅನ್ನೋದು ನನ್ನ ಉದ್ದೇಶ. ಆಯ್ತರ ಮೇಲೆ ಅದೊಂದು ನಮಗೊಂದು ಒಳ್ಳೆ ಉದ್ದೇಶ ಇದೆ. ಮೂರನೇದಾಗಿ, ಯಾಕೆ ನಾವು ಬಿಸ್ನೆಸ್ಸಲ್ಲಿ ಇರೋದ್ರಿಂದ ನಮ್ಮಲ್ಲಿ ಕಾರ್ಪೊರೇಟ್ಸ್ ನಮ್ಮ ಹತ್ರ ಭಾಳ ಹತ್ರದಲ್ಲಿದ್ದಾರೆ. ಅವ್ರನ್ನೂ ನಮಗೆ ಈ ಪ್ಲ್ಯಾಟ್ಫಾರ್ಮ್ ಕರ್ಕೊಂಡು ಬಂದರೆ ಅಲ್ಲೂ ತುಂಬ ಜನ ಪ್ರೊಡ್ಯೂಸರ್ ಹುಡ್ಕೊಳ್ತಾರೆ ಅನ್ನೋದು ನನಗೊಂದು ನಂಬಿಕೆ ಇದೆ. ಸೊ ಇದ್ರ ಮೇಲೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೋಡೋಣ, ಇನ್ನೂ ದೊಡ್ಡದಾಗಿ ಮಾಡಬೇಕು, ಪ್ರತಿ ವರ್ಷವೂ ಒಳ್ಳೊಳ್ಳೆ ಗೇಮ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇದೆ. ಎರಡನೇದಾಗಿ ಎಲ್ಲರೂ ನನಗೆ ಗೊತ್ತಿರುವಂಗೆ 6 to 9 ಶೆಡ್ಯೂಲ್ ಇರುತ್ತೆ ಶೂಟಿಂಗ್ದು. ಸೊ 9 to 6 ಓಕೆ ಸೊ ಇರುತ್ತೆ. ಬಟ್ ದೇ ವಿಲ್ ಬಿ ಆಲ್ಮೋಸ್ಟ್ ಡೂಯಿಂಗ್ 6 days a week ಅನಿಸುತ್ತೆ. ಸೊ ವಿ ವಾಂಟ್ ದೆಮ್ ಟು ಕಮ್ ಆನ್ ದೀಸ್ ಕೈಂಡ್ ಆಫ್ ಪ್ಲಾಟ್ಫಾರ್ಮ್ ಆ್ಯಂಡ್ ಎಂಜಾಯ್ ಆ್ಯಂಡ್ ರಿಮೆಂಬರ್ ದರ್ ಓಲ್ಡನ್ ಡೇಸ್.
ಓ ನಾವು ಈ ಥರ ಎಲ್ಲ ಆಡ್ತಾಯಿದ್ವಿ, ಲಗೋರಿ ಆಡ್ತಾಯಿದ್ವಿ, ಲೈಕ್ ಓಲ್ಡನ್ ಗೇಮ್ಸ್, ಅದು ಅದು ಅಪರೂಪ ಇವಾಗ ಈ ಥರ ಗೇಮ್ಸ್ ಎಲ್ಲ ಎಲ್ಲೂ ಆಡೋಕ್ಕೆ ಸಿಗಲ್ಲ. ಸೊ ಇದನ್ನೆಲ್ಲ ಅಟ್ಲೀಸ್ಟ್ ನೋಡಿ ಈಗಿಂದ ಜನ್ರೇಷನ್ ಮಕ್ಕಳುಗಳು ಅವ್ರಿಗೂ ಈ ಆಟಗಳು ಏನು ಅಂತ ಒಂದು ಗೊತ್ತಾಗಲಿ ಅಂತ ಒಂದು ಹೊಸದು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಮೇಡಮ್ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ ಅಂದರೆ ನಮ್ಮ ಕಡೆ ಲಕ್ ಬಂದಿದೆ ಅಂತ. ಸೊ ಸಕ್ಸಸ್ ಆದೇ ಆಗುತ್ತೆ. ಆ್ಯಂಡ್ ಪ್ರಮೋದ್ ಅವ್ರ ಬಗ್ಗೆ ನಾನು ಮಾತಾಡೋದು ಬೇಕಾಗಿಲ್ಲ. ಅವರು ಯಾವಾಗೂ ಒಂಥರ ಗ್ರೌಂಡ್ ಲೆವೆಲಲ್ಲಿ ಹೆಂಗೆ ಅಂದರೆ ಅವ್ರು ಇದ್ದಾರೆ ಅಂದರೆ ಸಕ್ಸಸ್ ಗ್ಯಾರಂಟಿ ಅಂತ ನನಗೆ. ಸೊ ಅದೊಂದು ಗ್ಯಾರಂಟಿ ಯಾವಾಗೂ ಇದೆ. ಸೊ ನಮ್ಮದು ಅವ್ರದ್ದು ಹಿಂಗೆ ಜುಗಲ್ ಬಂದು ನಡೀಲಿ, ಇನ್ನೂ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ನಾವು ಇದೇ ಥರ ಇರೋಣ ಒಂದು ಆಸೆ ಬಿಡ್ತೀವಿ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಈ ಇವೆಂಟ್ ಬಗ್ಗೆ ಕೇಳಿದಾಗ ನನಗೆ ಐ ವಾಸ್ ವೆರಿ ಹ್ಯಾಪಿ. ಯಾಕಂದರೆ ಯಾರೂ ಈ ಥರ ಇಷ್ಟು ವರ್ಷ ಯೋಚನೆ ಮಾಡಿರಲಿಲ್ಲ ಹೆಣ್ಮಕ್ಳಿಗೆ. ಎಸ್ಪೆಷಲಿ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ರೆಕಗ್ನಿಷನ್ ಬಹಳ ಕಡಿಮೆ. ಸೊ ಅಂಥದ್ರಲ್ಲಿ ಸ್ಪೋರ್ಟ್ಸ್ ಅಂದರೆ ಇಟ್ಸ್ ಅ ವೆರಿ ಬಾಯ್ಸ್ ಮೆನ್ ಡಾಮಿನೇಟೆಡ್ ಪ್ಲೇಸ್, ರೈಟ್? ಸೊ ಆ್ಯಂಡ್ ಇತ್ತೀಚೆಗೆ ಹೆಣ್ಮಕ್ಳು ವೆದರ್ ಇಟ್ ವಾಸ್ ಸಾನಿಯಾ ಮಿರ್ಜಾ ವಿತ್ ಟೆನ್ನಿಸ್ ಆರ್ ಅದಲ್ಲದೆ ನನಗೆ ಅಥವಾ ಆ್ಯಥಲೀಟ್ಸ್ ಅಂದ್ಕೊಳ್ಳಿ ಅಲ್ವಾ, ಅಂಜು ಆಗಿರಲಿ ಅಥವಾ ಬೇರೆ ರನ್ನರ್ಸ್ ಆಗಿರಲಿ, ಆ್ಯಥಲೀಟ್ಸ್ ಅವರಲ್ಲದೆ ಬೇರೆ ಯಾರು ಐ ಡೋಂಟ್ ಥಿಂಕ್ ಇಂಡಿಯಾಸ್ ಹ್ಯಾಡ್, ಮೇ ಬಿ ಇನ್ ರೆಸ್ಲಿಂಗ್ ಆಲ್ಸೋ ಫ್ಯೂ, ಬಟ್ ಇಟ್ಸ್ ಮೋಸ್ಟ್ಲಿ ಡಾಮಿನೇಟೆಡ್ ಬೈ ಮೆನ್. ಸೊ ಇವರು ಬರೀ ಕ್ರಿಕೆಟ್, ಐ ಮೀನ್ ಅಫ್ಕೋರ್ಸ್ RCB ವಿಮೆನ್ಸ್ ಗೆದ್ದ ಮೇಲೆ ಇವರು ಐ ಥಿಂಕ್ ಲಿಫ್ಟಲ್ಲಿ ಕೇಳಿದಾಗ ಇವ್ರು ಹೇಳಿದ್ರು, ಮಹೇಶ್ ಅವರು, ದ್ಯಾಟ್ ಯಾಕೆ ನಾವು ವಿ ಕಾಂಟ್ ಸ್ಟಾರ್ಟೆಡ್ ಫಾರ್ ದಿ ಇಂಡಸ್ಟ್ರಿ ಅಂತ. ಈ ವರ್ಷ ಅವರು ಇನ್ನಷ್ಟು ಗೇಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಪ್ರಮೋದ್ ಅವರು ನನಗೆ ಹೇಳಿದ್ರು ದ್ಯಾಟ್, ಆ್ಯಂಡ್ ಇಟ್ಸ್ ಟ್ರೂ ಆ್ಯಕ್ಚುಲಿ ಅವ್ರು ಹೇಳಿದ್ದು. ನಾನು ಕೂಡ ಬೆಳೆಯುವಾಗ ಐ ಥಿಂಕ್ ರೋಡಲ್ಲೆಲ್ಲ ನಾವು ಆಡ್ತಿದ್ವಿ ಬ್ಯಾಡ್ಮಿಂಟನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾಯಿದ್ವಿ ಬಿಕಾಸ್ ಐ ವೆಂಟ್ ಟು ಬೋರ್ಡಿಂಗ್ ಸ್ಕೂಲ್. ಬಟ್ ಇತ್ತೀಚೆಗೆ ಐ ಡೋಂಟ್ ಥಿಂಕ್ ಮಕ್ಕಳು ಹೊರಗಡೆ ಆಡೋದು ನಾನು ಯಾವತ್ತೂ ನೋಡಿಲ್ಲ. ಮೇ ಬಿ ಕ್ರಿಕೆಟ್ ಅದು ಗಂಡು ಮಕ್ಕಳು, ಬಟ್ ಹೆಣ್ಮಕ್ಳು ಎಲ್ಲೂ ಆಟಾಡೋದು ನಾನು ನೋಡಿಲ್ಲ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಗ್ರೇಟ್. ಫಸ್ಟ್ ಆಫ್ ಆಲ್ ಫೋನ್ ಬಂದ ಮೇಲೆ ನಾವು ಗೇಮ್ಸ್ ಜಾಸ್ತಿ ಆಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಇರ್ತೀವಿ, ಆಚೆ ಕಡೆ ಹೋಗಿ ನಾವು ವಿ ಡೋಂಟ್ ಪ್ಲೇ ಮಚ್, ರೈಟ್? ಸೊ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಕಾನ್ಸೆಪ್ಟ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಎಲ್ಲ ವಿಮೆನ್ ಟೆಕ್ನಿಷಿಯನ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಐ ಥಿಂಕ್ ಇಟ್ಸ್ ಗ್ರೇಟ್. ಆ್ಯಂಡ್ ಪ್ಲಸ್ ಅವ್ರು ಹೇಳ್ದಂಗೆ ಹೋದ ಸತಿ ಮಾಡಿದಾಗ ಅಷ್ಟೇನು ದುಡ್ಡು ಬರಲಿಲ್ಲ, ಬಟ್ ಅವ್ರು ಡೊನೇಟ್ ಮಾಡಿದ್ರು ಅಂತ. ಈ ವರ್ಷ ಐ ಥಿಂಕ್ ದ cause for drug free Karnataka, I think that's great because we've all read the news and how it is in Maharashtra athwa Kerala athwa Punjab, and physical activity is so important because it keeps you away from drugs and keeps you away from your phone. And ಅವ್ರು ಹೇಳ್ದಂಗೆ ಬೇರೆಯವ್ರ ಮಕ್ಕಳ ಜೊತೆ ಮಿಂಗಲ್ ಮಾಡಿ ಅಪ್ಪ ಕಾಸ್ ಲೋ, ಕಾಸ್ ರಿಚ್, ಪುವರ್ ಅದು ಯಾವುದೂ ಇಲ್ಲದೇ ಎಲ್ಲರೂ ಸೇರಿ ಆಟ ಆಡೋದು, ಐ ಥಿಂಕ್ ಇಟ್ಸ್ ಗ್ರೇಟ್ ಫಾರ್ ದ ಮೈಂಡ್, for your mental health, and great as a society, right? ನಾವೆಲ್ಲರೂ ಜೊತೆಗೆ ಬೆಳಿಬೋದು ಆ್ಯಂಡ್ ಆಡ್ಬೋದು, ಕಲಿಯೋಕ್ಕೂ ತುಂಬ ಸಿಗುತ್ತೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ನನ್ನ ಯೋಚನೆ ಮಾಡಿದ್ದಕ್ಕೆ, ಆ್ಯಂಡ್ ಯು ಥಾಟ್ ಆಫ್ ಮೀ. ಐ ಹೋಪ್ ದೇ ವಿಲ್ ಬಿ ಮೆನಿ ಮೋರ್ ಕ್ವೀನ್ಸ್ ಆಲ್ಸೋ, ಬಟ್ ಥ್ಯಾಂಕ್ ಯು ಸೊ ಮಚ್. ಐ ಆಮ್ ವೆರಿ 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 ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಯು. ಮೇಡಮ್, ಈಗ ಏನಂದರೆ ತುಂಬ ಜನ ಸಹಜವಾಗಿ ಮಾತಾಡ್ತಾ ಇದ್ದಾರೆ, ಇಂಡಸ್ಟ್ರಿಯಲ್ಲಿರುವಂಥ ಸ್ಟಾರ್ಗಳು, ಸೆಲೆಬ್ರಿಟಿಗಳು ತಮ್ಮ ಸಾಕಷ್ಟು ಸಮಯನ ಇತ್ತೀಚೆಗೆ ಈ ಥರದ ಸ್ಪೋರ್ಟ್ಸ್ಗಳಿಗೆ ಜಾಸ್ತಿ ಇನ್ವಾಲ್ವ್ ಆಗ್ತಿರೋವಂಥದ್ದು, ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಇಂಡಸ್ಟ್ರಿಗೆ ಒಂದು ರೀತಿ ಎಫೆಕ್ಟ್ ಆಗುತ್ತಾ ಅನ್ನೋವಂಥ ರೀತಿಯಲ್ಲಿ ಮೇಡಮ್. ಈಗ ಕ್ರಿಕೆಟ್ ಆಡ್ತಾರೆ, ಈವನ್ ಸೆಲೆಬ್ರಿಟೀಸ್ ಅಂದರೆ ಬೇರೆ ಬೇರೆ ಗೇಮ್ಸ್ ಆಡ್ತಾ ಇದ್ದಾರೆ, ಕಬಡ್ಡಿ ಇವೆಂಟ್ಸ್ ನಡೀತಾ ಇದೆ. ಸೊ ಇದನ್ನು ನೀವು ಹೆಂಗೆ ತೊಗೊಳ್ತಾ ಇದ್ದೀರಿ? ಇದು ಇಂಡಸ್ಟ್ರಿ ಮೇಲೆ ಪರಿಣಾಮ ಬೀರುತ್ತಾ ಅಂತ ಅನಿಸುತ್ತಾ, ಪಾಸಿಟಿವ್ ಆರ್ ನೆಗೆಟಿವ್ ಅಂತ? ನಾಟ್ ಇಟ್ ಆಲ್. ಏನೇ ಇದ್ರೂ ಪಾಸಿಟಿವೇನೆ, ಬಿಕಾಸ್ ಕೆಲಸ ಬೇರೆ, ಬಟ್ ಕೆಲಸ ಆದಮೇಲೆ ನೀವೇನು ಮಾಡ್ತೀರಾ? ಯು ನೀಡ್ ಸಮಥಿಂಗ್ ಟು ಫ್ರೀ ಯೋರ್ ಮೈಂಡ್, ನೋ? ಸೊ ಐ ಥಿಂಕ್ ಪ್ಲೇಯಿಂಗ್ ಗೇಮ್ಸ್ ಇಸ್ ಅ ಗ್ರೇಟ್ ವೇ. ಒಂದು, ಅಫ್ಕೋರ್ಸ್ ಇಟ್ ಟೇಕ್ಸ್ ಯೋರ್ ಮೈಂಡ್ ಆಫ್ ವರ್ಕ್. ಸೆಕೆಂಡ್ಲಿ, ದೇರ್ ಇಸ್ ಮೋರ್ ಯೂನಿಟಿ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಜೊತೆಗೆ ಆಡ್ಬೋದು. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಇನ್ ನೋ ವೇ ವಿಲ್ ಇಟ್ ಅಫೆಕ್ಟ್ ದ, ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಎವ್ರಿಬಡಿ ಶೂಟಿಂಗ್ ಎವ್ರಿ ಡೇ ಅಲ್ವಾ, ಆ ಥರ ಏನಿಲ್ವಲ್ಲ. ಸಂಡೇಸ್ ನಿಂಗೆ ಟೈಮ್ ಸಿಗುತ್ತೆ, ಆಡ್ಬೋದು. ಆ್ಯಂಡ್ ಪ್ಲಸ್ ಸಂಡೇಸ್ ಐ ಥಿಂಕ್ ಕೆಲವು technicians, they also play cricket alwa, not the women. I think some of them play leather ball cricket, so I don't see why women cannot play. ನೀವು ಗಂಡಸರು ಆಡುವಾಗ ನೀವು ಈ ಪ್ರಶ್ನೆ ಕೇಳಲ್ಲ, ಅದೇ ಹೆಣ್ಣು. ಇಲ್ಲ, ನಾನು ಟೋಟಲ್ ಮೇಡಮ್, ನಾನು ಅದೇ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ.
ಬಟ್ ನಾನು ಅದನ್ನು ಸೇರ್ಸಕ್ಕೆ ಹೇಳ್ತಾ ಇರೋದು, ನೀವು ಇಂಡಸ್ಟ್ರಿ ವಿವಲ್ ಕೇಳ್ತಾ ಇರೋದು ma'am. ಹೆಣ್ಮಕ್ಳು ಆಡಿದ್ರೆ ಏನ್ ಅಫೆಕ್ಟ್ ಆಗಲ್ಲ. ನಾನು ಇದು Positive ಒಂದಕ್ಕಲ್ಲ ಮೇಡಮ್, ತುಂಬಾ ಇವೆಂಟ್ ನಡೀತಾ ಇದೆ. ಈವನ್ ತುಂಬಾ ಬೇರೆ ಬೇರೆ ಸ್ಟಾರ್ಗಳು ಕೂಡ ಕ್ರಿಕೆಟ್ ಆಡ್ತಾ ಇರುವಂಥದ್ದು, ಕಬಡ್ಡಿ ಇವೆಂಟ್ಸ್, ಅದನ್ನ ಕೇಳ್ತಾ ಇದ್ದೀನಿ ಆ ಥರದಲ್ಲಿ. Okay, no, I have got your question. But yeah, okay. ಆದರೆ ನನಗೊಂದು ಕಂಪ್ಲೇಂಟ್ ಇದೆ ಮಾಲ್ತೇಶ್ ಅವರಿಗೆ. ಆವಾಗದಿಂದ ಕೂತಿದ್ರು ಅವರು, ನನ್ನನ್ನು ಮಾತ್ರ ಹಿಂಗೆ ನೋಡ್ತಾ ಇದ್ರು. ರಮ್ಯಾ ಮೇಡಮ್ ಹತ್ರ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಮಾಲ್ತೇಶ್ first interview ಅವರು. ಕೊಟ್ಟಿದ್ದು ನಾನು. ಅವ್ರು ಬಹಳ ವರ್ಷದಿಂದ ಸೂಪರ್, ಆಲ್ ರೈಟ್. ಇರ್ರೆಸ್ಪೆಕ್ಟಿವ್ ಟು ದ ಸ್ಪೋರ್ಟ್ಸ್ ಆಫ್ ಫಿಲ್ಮ್ಸ್, ಎಂಟರ್ಟೈನ್ಮೆಂಟ್ ಖಂಡಿತ ಅದೊಂದು ಉದ್ದೇಶ. ಸೊ ಹಾಗಾಗಿ ಐ ಥಿಂಕ್ ದಟ್ಸ್ ದ ಟೈಮ್ ಲೈನ್ ದಟ್ ವಿ ವಾಂಟ್ ಟು ಸ್ಟಿಕ್ ಟು. ಎನಿಬಡಿ ಎಲ್ಸ್, ಬೇರೆಯವರು ಯಾರಾದರೂ ಪ್ರಶ್ನೆ ಕೇಳೋದಕ್ಕೆ? ಕೀರ್ತಿ ಪಾಟೀಲ್ ಮಾತಾಡ್ತಾ ಇರೋದು, ಹೇಳಪ್ಪ. ಗ್ಯಾರಂಟಿ ನ್ಯೂಸ್ ಚಾನೆಲ್ ಇಂದ. ಸ್ಪೋರ್ಟ್ಸ್ ಅಂದ ತಕ್ಷಣ ನಿಮಗೆ ಏನ್ ನೆನಪಾಗುತ್ತೆ? ನಿಮ್ಮ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಯಾವ ಕ್ರೀಡೆ ತುಂಬಾ ಇಷ್ಟ? ಯಾವ ಆಟ ಆಡ್ತಾ ಇದ್ರಿ? ನಾನು ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಆ್ಯಂಡ್ ಆಫ್ ಕೋರ್ಸ್ RCB ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ 5 ವರ್ಷ ಕಂಟಿನ್ಯೂಸ್ಲಿ. ಅದಾದಮೇಲೆ ಐ ಲೈಕ್ ವಾಚಿಂಗ್ ಟೆನ್ನಿಸ್ ಬಿಕಾಸ್ ನಮ್ಮ ತಂದೆಗೆ ತುಂಬ ಇಷ್ಟ ಆಯಿತು ಟೆನ್ನಿಸ್ಸು, ಮತ್ತು ಫುಟ್ಬಾಲ್ ಆಲ್ಸೋ. ಆ್ಯಂಡ್ ಒಲಿಂಪಿಕ್ಸ್ ಐ ಯೂಸ್ ಟು ವಾಚ್ ಐಸ್ ಸ್ಕೇಟಿಂಗ್. ನಂಗೆ ತುಂಬ ಇಷ್ಟ ಬಿಕಾಸ್ ಚೆನ್ನಾಗಿ ಡ್ರೆಸ್ ಹಾಕೊಂಡ್ಬರ್ತಾರೆ ಆ್ಯಂಡ್ ಜಸ್ಟ್ ದ ಟ್ಯಾಲೆಂಟ್ ಟು ಬಿ ಏಬಲ್ ಟು ಸ್ಕೇಟ್ ಆ್ಯಂಡ್ ಡಾನ್ಸ್, ಅದು ನೋಡೋಕ್ಕೆ ನಂಗೆ ತುಂಬ ಇಷ್ಟ. ಬಟ್ ಪರ್ಸ್ನಲಿ ಐ ಕ್ಯಾನ್ ರನ್ ವೆರಿ ಫಾಸ್ಟ್ ಆ್ಯಂಡ್ ಐ ಕ್ಯಾನ್ ಪ್ಲೇ ಬಾಸ್ಕೆಟ್ಬಾಲ್. ಪುನೀತ್ ಸರ್ ಜೊತೆ ನೀವು ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿರುವಂಥದ್ದು. ಕರೆಕ್ಟ್. ಸೊ ಸ್ಪೋರ್ಟ್ಸ್ಮನ್ಶಿಪ್ ಇರ್ಬೋದು, ಲೀಡರ್ಶಿಪ್ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಯಾವ ಹಂತದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? One think, moment, madam, one moment. Can we have the house lights on, please? ಕೇಳಿಸ್ತಾ ಇದೆ ಅಲ್ವಾ? Oh, the cameras. Apologies for the technical glitch. Thank you. Over to you, Ramya, madam. Your question is? ಪುನೀತ್ ಸರ್ ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು, ಹೌದು. ಜೊತೆಗೆ ಬ್ರಾಂಡ್ ಅಂಬಾಸಿಡರ್ ಆಗಿರುವಂಥದ್ದು ಇದ್ರು. ಸೊ ಇಂಡಸ್ಟ್ರಿಯಲ್ಲಿ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇರ್ಬೋದು, ಲೀಡರ್ಶಿಪ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಐ ಥಿಂಕ್ ಸ್ಪೋರ್ಟ್ಸ್ಮನ್ಶಿಪ್, ನೀವು ಏನೇ ಸ್ಪೋರ್ಟ್ಸ್ ಆಡಿದ್ರು ಐ ಥಿಂಕ್ ಇಟ್ ಟೀಚಸ್ ಯು ಲಾಟ್. ಗೆಲ್ಲೋದೊಂದು, ಸೋಲು, ಅದೆಲ್ಲ ಅಂದನು ಯು ರಿಯಲೈಸ್ ಹೌ ಟು ಪ್ಲೇ ಆಸ್ ಅ ಟೀಮ್ ಪ್ಲೇಯರ್. ಎಲ್ಲ ನಾನೇ ಎಲ್ಲ ಮಾಡೋದು, ನಾನೊಬ್ಬಳೇನೆ ಅಂತ ಆ ಆ್ಯಟಿಟ್ಯೂಡ್ ಬರುತ್ತೆ. ಯು ಥಿಂಕ್ ಆಫ್ ಇಟ್ ಆಸ್ ಅ ಟೀಮ್. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ಲೈಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್. ಒಂದು ಸಿನಿಮಾ ರಿಲೀಸ್ ಆಗಿದ್ರೆ ನೋಡಿ ನೀವು, ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗಲ್ಲ. ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ. ಬಟ್ ಐ ಥಿಂಕ್ ಥ್ರೂ ಸ್ಪೋರ್ಟ್ಸ್ಮನ್ಶಿಪ್ ಇಟ್ ಟೀಚಸ್ ಯು ದಟ್ ಎವ್ರಿಬಡಿ ಈಸ್ ಅ ಪ್ಲೇಯರ್ ಆ್ಯಂಡ್ ಎಲ್ಲರೂ ಒಂದೇನೆ ಅಂತ. ಆ ಒಂದು ಆ್ಯಟಿಟ್ಯೂಡ್ ಮೈಂಡ್ಸೆಟ್ ಬಂದರೆ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಇರಬಹುದು, ಜೊತೆಗೆ ಈ ರೀತಿ ಈವೆಂಟ್ ಅಂತ ಬಂದಾಗ ಸೆಲೆಬ್ರಿಟಿಗಳು ಒಂದಾಗ್ತಾರೆ, ಟೀಮ್ ಅಪ್ ಆಗ್ತಾರೆ. ಆದರೆ ಯೂನಿಟಿ ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಅಷ್ಟೊಂದು ಇಲ್ಲ ಅಂತ? One I ನಿಮಿಷ, don't know. madam. One question per person. Could you please pass on the mic to the next person behind? Yes, madam, over to you. ಇದು ನಾವು ಆನ್ಸರ್ ಮಾಡ್ತೀವಿ. ಎಸ್, ಅದು ನಂಗೆ ಗೊತ್ತಿಲ್ಲ ಏನಕ್ಕಿಲ್ಲ ಅಂತ. ಐ ಥಿಂಕ್ ಎಲ್ಲರೂ ಎವ್ರಿಬಡಿ ಇಸ್ ಫೈನ್, ಬಟ್ ಐ ಥಿಂಕ್ ದಟ್ ಹೌದು. ಬಾಸ್ಕೆಟ್ಬಾಲ್ ಐ ವಾಸ್ ದ ಕ್ಯಾಪ್ಟನ್ ಆಫ್ ಮೈ ಟೀಮ್. ನೀವು ಅನ್ಕೊಂಡಿರ್ಬೋದು ಏನು ಇವ್ರು ಇಷ್ಟು ಕುಳ್ಳಕ್ಕಿದ್ದಾರೆ, ಹೆಂಗೆ ಆಡ್ತಾ ಇದ್ರು ಅಂತ. ಐ ವಾಸ್ ವೆರಿ ವೆರಿ ಗುಡ್. ಇನ್ಫ್ಯಾಕ್ಟ್ ನಾನು 3 ಪಾಯಿಂಟ್ ಶೂಟರ್ ಕೂಡ ಆಗಿದ್ದೆ. ಆ್ಯಂಡ್ ವಿ ವನ್ ಸೋ ಮೆನಿ ಡಿಸ್ಟ್ರಿಕ್ಟ್ ಲೆವೆಲ್ ಚಾಂಪಿಯನ್ಶಿಪ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಈಗಲೂ ಕೂಡ ನಮ್ಮ ಸ್ಕೂಲು Hildas in OT, they're very, very good basketball players. So yeah, basketball used to be my favorite. Next time you introduce Madi, maybe I will captain or I will play. Can you please take the mic? Madam, mic ಬಳಸ್ಬೋದಾ ದಯವಿಟ್ಟು? 1 ಸೆಕೆಂಡ್. ನನ್ನ ಪ್ರಶ್ನೆ ಮಹೇಶ್ ಗೌಡ್ರಿಗೆ. ಸರ್, ಲಾಸ್ಟ್ ಟೈಮ್ ಕೂಡ ಈವೆಂಟ್ ಇಲ್ಲ, ಈ ಬಾರಿ ತಾವು ಕ್ರಿಕೆಟಿಂದ ಆಚೆಗೆ ಎಕ್ಸ್ಪ್ಯಾಂಡ್ ಮಾಡಿದ್ದೀರಾ, 12 ಕ್ರೀಡೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ದಟ್ಸ್ ರಿಯಲಿ ಅಪ್ರಿಷಿಯಬಲ್. ದಟ್ಸ್ ಅ ವೆರಿ ಗುಡ್ ಥಾಟ್. ಬಟ್ ಅವ್ರ ಹೆಸರುಗಳನ್ನ ಹೇಳಿದಾಗ ಮೋಸ್ಟ್ ಆಫ್ ದ ಗೇಮ್ಸ್ ಎಲ್ಲನೂ ನಮಗೆ ವೆಸ್ಟರ್ನ್ ಗೇಮ್ಸೇ ಹೆಸರುಗಳು ಬರ್ತಾ ಇದೆ. ಕ್ರಿಕೆಟ್ ಬಾಲ್ ಆಗಲಿ, ಸಮಥಿಂಗ್ ಎಲ್ಸ್. ಲಗೋರಿ ಅಫ್ಕೋರ್ಸ್ ಒಂದೇ ಇದೆ, ಸಂಖ್ಯೆ ಕಡಿಮೆ ಇದೆ ದೇಸಿ ಕ್ರೀಡೆಗಳದ್ದು. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ದೇಸಿ ಕ್ರೀಡೆಗಳನ್ನ ಇಂಟ್ರೊಡ್ಯೂಸ್ ಮಾಡೋ ನಿಟ್ಟಿನಲ್ಲಿ ಏನು ತಯಾರಿಗಳು ನಡೆದಿದೆ ಸರ್? ನೀವು ಹೇಳ್ದಂಗೆ ಲಗೋರಿ ಒಂದು ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತು ಟಗ್ ಆಫ್ ವಾರ್ ಕೂಡ ನಮ್ಮದು ಲೋಕಲ್ಲೇ. ಇವನ್ ಲೂಡೋನು ನೀವು ನೋಡ್ಕೊಂಡೋದ್ರೆ ನಾವು ಹೆಸರು ಲೂಡೋ ಥರ ಇದೆ, ನಾವು ಮನೇಲಿ ಆಡ್ತೀವಿ. ಹೌದು, ಆಡ್ತಿದ್ವಿ. ಸೊ ಎಲ್ಲ ಆಲ್ಮೋಸ್ಟ್ ಒಂದು 3-4 ಗೇಮ್ಸ್ ಎಲ್ಲ ಲೋಕಲ್ ನಮ್ಮ ದೇಸಿ ಗೇಮ್ಸೇ ಇದೆ. ಸೊ ಅದೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದ್ಮೇಲೆ ನಮಗೆ ಅದು ಇಂಟರ್ನ್ಯಾಷನಲ್ ಗೇಮ್ ಅಂತ ಅನಿಸುತ್ತೆ. ಬಟ್ ಬರೋ ವರ್ಷಗಳಲ್ಲಿ ನಾವು, ಯಾಕೆಂದರೆ ಏನಾಗ್ತದೆ, ನಾವು ಏಜು ಅದೆಲ್ಲ ನೋಡಬೇಕಾಗ್ತದೆ. ಓಕೆ, ಮತ್ತು ಫಿಲಿಮೋರ್ ಆಗಿರೋದ್ರಿಂದ, ಎಲ್ಲ ಸೆಲೆಬ್ರಿಟೀಸ್ ಆಗಿರೋದ್ರಿಂದ ನಮ್ಮ ಪ್ರಿಕಾಷನ್ ಫಸ್ಟ್ ಅವರು ಎಷ್ಟು ಸೇಫಾಗಿ ಗೇಮ್ ಆಡ್ತಾರೆ ಅನ್ನೋದು ಮೊದಲನೇ ಆದ್ಯತೆ. ಓಕೆ,
ಆ ಇದ್ರ ಮೇಲೆ ಎಷ್ಟು ಈಸಿ ಆಗುತ್ತೋ ಗೇಮ್ಸು ಆ ಗೇಮ್ಸ್ ಮೇಲೆ ಫೋಕಸ್ ಮಾಡಿದ್ದೀವಿ ಈ ವರ್ಷ. ಬರೋ ವರ್ಷದಲ್ಲಿ ಇನ್ನೂ ಭಾಳ ಇದೆ, ಬಟ್ ಆ ಗೇಮ್ಸ್ ಎಲ್ಲ ನಾನು ಆಡಿಸ್ಬೇಕು ಅಂದರೆ ಇಂಡಸ್ಟ್ರಿಯವ್ರು ನಾನು ಬೈಕೊಂಡು ಓಡಾಡ್ತಾರೆ. ಓಕೆ, ಏನಪ್ಪ 2 ದಿನದ ಗೇಮ್ ಹೋಗಿ 5 ದಿನ ಮಾಡಿದ್ಯಾ, ಇನ್ನೆಷ್ಟು ದಿನ ಮಾಡ್ತೀಯಾ ಅಂತ ಬೈಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವಾಗ ಏನಾಗಿದೆಯೋ ಮಾಡ್ತೀವಿ, ಬಟ್ ಡೆಫಿನೆಟ್ಲಿ ದೇಸಿ ಏನು ಸ್ಪೋರ್ಟ್ಸ್ ಇದೆ ಅದನ್ನ ನಾವು ಪ್ರಮೋಟ್ ಮಾಡೋದು ಡೆಫಿನೆಟ್ಲಿ ಮೈಂಡಲ್ಲಿದೆ, ಮಾಡ್ತಾ ಹೋಗ್ತೀವಿ ನಾವು. ಥ್ಯಾಂಕ್ ಯು ಸರ್. ಮುಂಬರುವ ಆವೃತ್ತಿಗಳಲ್ಲಿ ಖಂಡಿತ ಫೋಕಸ್ ಇರುತ್ತೆ ಅಂತ ಕ್ವೀನ್ಸ್ ಇರೋದ್ರಿಂದ ಕ್ವೀನ್ ಮೇಡಮ್ ದಯವಿಟ್ಟು ಬನ್ನಿ, ನಿಮ್ಮ ಹೆಸರು ಹೇಳಿ, ಕ್ವೆಶ್ಚನ್ ಪ್ಲೀಸ್. ಇನ್ ಕೇಸ್ ನಿಮಗೆ ಬ್ಯಾಟ್ ಹಿಡಿಯಕ್ಕೆ ಆಪರ್ಚುನಿಟಿ ಸಿಕ್ಕರೆ ಹಿಡಿತೀರಾ ಹೆಂಗೆ? ಐ ಕ್ಯಾನ್ ಬ್ಯಾಟ್ ಬಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಬೋಲ್. ಬ್ಯಾಟಿಂಗ್ ಮಾಡ್ಬೋದು, ಟ್ರೈ ಮಾಡಿಲ್ಲ ಬಟ್ ಮಾಡ್ಬೋದು. ಈ ಸಲ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಚಾನ್ಸ್ ಕೊಡ್ತೀರಾ? I mean, ಇವತ್ತವರೆಗೂ ಐ ಹ್ಯಾವ್ ನಾಟ್ ಪ್ಲೇಡ್ ಕ್ರಿಕೆಟ್ ಬಟ್ ಐ ಕ್ಯಾನ್ ಟ್ರೈ. ಫೀಲ್ಡಿಂಗ್ ಮಾಡ್ಬೋದು ಮೇಡಮ್, ಏನು ತೊಂದರೆ ಇಲ್ಲ. ಬ್ಯಾಟಿಂಗ್ ಫೀಲ್ಡಿಂಗ್ ಮಾಡಿದ್ರೆ ಕೆಲಸ ನಡೆಯುತ್ತೆ. ಮಾಡ್ಬೋದು. ಇದು ಬಿಟ್ಟು ಯುನಿಟಿ ವಿಚಾರವಾಗಿ ಮಾತಾಡಿದ್ರಿ. ಬಾಕ್ಸ್ ಕ್ರಿಕೆಟಾ ಅಥವಾ ಬಾಕ್ಸ್ ಕ್ರಿಕೆಟ್? ಇಟ್ಸ್ ಅನ್ ಇಂಡೋರ್ ಕ್ರಿಕೆಟ್. ಓಕೆ ಓಕೆ. ಯುನಿಟಿ ವಿಚಾರವಾಗಿ ಮಾತಾಡಿದ್ರಿ. ನಿಮ್ಮ ಪ್ರಯತ್ನ ಹೆಂಗಿದೆ ಅಂತ, ಅಂದ್ರೆ ಕನ್ನಡ ಚಲನಚಿತ್ರದಲ್ಲಿ ಯುನಿಟಿ ಇಲ್ಲ, ಆಮೇಲೆ ಸಿನಿಮಾಗಳು ಯಾವ ಥರ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ಬಟ್ ನಿಮ್ಮ ಪ್ರಯತ್ನ ಹೆಂಗಿರುತ್ತೆ? ನನಗೆ ಯಾರೇ ಅಪ್ರೋಚ್ ಮಾಡಿದ್ರು ಹೊಸಬ್ರು ಆಗಿರಲಿ ಎಸ್ಪೆಷಲಿ ಅವ್ರಿಗೆ ಪ್ರಮೋಷನ್ಸ್ ಮಾಡಬೇಕಂದ್ರೆ ಪ್ಲೀಸ್ ಮೇಡಮ್ ನಮ್ಮ ಟ್ರೇಲರ್ ರಿಲೀಸ್ ಆಗಿದೆ, ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ, ಕ್ಯಾನ್ ಯು ಪ್ಲೀಸ್ ಶೇರ್ ಇಟ್ ಆನ್ ಯುವರ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ಐ ಶೇರ್ ಇಟ್. ಆ್ಯಂಡ್ ಪ್ರೋಗ್ರಾಮ್ಗೆ ಕರೆದ್ರೆ ಐ ಡೆಫಿನೆಟ್ಲಿ ಗೋ, ಬಿಕಾಸ್ ಐ ಫೀಲ್ ಲೈಕ್ ನಮ್ಮ ಇಂಡಸ್ಟ್ರಿ, ಐ ಡೋಂಟ್ ನೋ ದ ಲಾಸ್ಟ್ ಹಿಟ್ ದಟ್ ವಿ ಹ್ಯಾಡ್. ಸೊ ತುಂಬ ಜನ ಆದರೂ ಕೂಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ. ಸೊ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಲ್ವಾ. ಸೊ ವೆನ್ ಐ ಹ್ಯಾವ್ ದಟ್ ಪೊಸಿಷನ್, ಇವತ್ತು ನಾನು ಈ ಪೊಸಿಷನಲ್ಲಿ ಇದ್ದೀನಂದರೆ ನೀವೆಲ್ಲರೂ ಕಾರಣ ಅದಕ್ಕೆ. ಆ್ಯಕ್ಚುಲಿ ಎಲ್ಲರೂ ಸಿನಿಮಾ ನೋಡಿದ್ದೀರಾ, ನೀವೆಲ್ಲರೂ ಮಾಧ್ಯಮದವರು ನಂಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಟುಡೇ ನನಗೆ ಅವಕಾಶ ಸಿಕ್ಕಿದಾಗ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.